ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು SM ಕಿಚನ್. ಇವತ್ತಿನ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟಿಗೆ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಇಷ್ಟೆಲ್ಲ ಬಜ್ಜಿ ಮಾಡಿಬಿಟ್ಟೆ ನೋಡ್ರಿ. 10 ನಿಮಿಷದಾಗ ನೀವು ಇಷ್ಟು ಬಜ್ಜಿ ಮಾಡ್ಕೊಂಬಿಡ್ಬೋದು. ಎಷ್ಟು ಈಸಿ ಐತಿ. ಒಂದು ಸ್ವಲ್ಪನ ಹಿಟ್ಟು ಬಿಟ್ಟರೆ ಇಷ್ಟು ಪುರಿ ಉಬ್ಬಿದಂಗೆ ಉಬ್ಬಿ ಬರ್ತಾವೆ ಬಜ್ಜಿ. ಮತ್ತು ಎಷ್ಟು ಟೇಸ್ಟ್ ಆಗದಾವಂದ್ರೆ ಕೈ ತಿಂತಾ ಇದ್ರನ್ನ ಕೆಳಗೆ ಇಳಿಸಕ್ಕೆ ಮನಸ್ಸು ಬರೋಂಗಿಲ್ಲ, ಅಷ್ಟು ರುಚಿಯಾಗದಾವ. ಇದು ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ SM ಕಿಚನ್ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತಿ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ಫಸ್ಟ್ ನಿಮಗೆ ಬರ್ತೈತಿ, ನೀವು ಫಸ್ಟ್ ನೋಡ್ಕೋಬೋದು. ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ನಾ ಈಗ ಹೊಸ್ದಾಗಿ ವಿಡಿಯೋ ಮಾಡತ್ತೀನಿ ಈ ಚಾನಲ್ ಒಳಗೆ. ಯಾರೆಲ್ಲ ಮಿಸ್ಟೇಕ್ ಐತಲ್ಲ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ವಿಡಿಯೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಫಸ್ಟ್ ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡೇನಿ ನೋಡ್ರಿ. ಇದು ರೇಷನ್ ಅಕ್ಕಿಲೇ ಮಾಡೇನಿ ನಾನು. ನಾವು ರೇಷನ್ ಅಕ್ಕಿಲೇ ಮಾಡತ್ತೇವಲ್ರಿ, ಅದೊಂದು ಸ್ವಲ್ಪ ಪೌಡ್ರ್ ಧೂಳೋದು ಇರ್ತೈತಲ್ಲ, ಹಾಗಾಗಿ ಒಂದು 2 ಸತಿ ನೀರು ಹಾಕಿ ತೊಳೆದು ನಾನು ಇದನ್ನು 3 ರಿಂದ 4 ಗಂಟೆ ನೆನೆಸ್ಕೊಂಬಂದೇನಿ ನೋಡ್ರಿ. ಈಗ ನೋಡ್ರಿ 3 ರಿಂದ 4 ಗಂಟೆ ನೆನೆಸೀನಿ ಇವ್ನ ಅಕ್ಕಿನ. ಈಗ ನೀರೆಲ್ಲ ಬಸ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಅಷ್ಟೇ ಸಾಕ್ರಿ. ಒಂದು ನಾವು ಬೆಳಗ್ಗೆ ಮಾಡ್ಕೋಬೇಕಂದ್ರೆ ರಾತ್ರಿ ನೆನೆಸಿಡೋಣ್ರಿ, ಇಲ್ಲಾಂದ್ರೆ ಸಾಯಂಕಾಲ ಟೀ ಟೈಮಿಗೆ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ನೀರಾಗ ಹಾಕಿಬಿಟ್ರೆ ಸಾಕ್ರಿ ಅಕ್ಕಿನ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ನಾಗ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಂಬರ್ತೀನಿ. ಭಾಳ ತೆಳುವಾಗಿ ರುಬ್ಬಬೇಡ್ರಿ, ಒಂದು ಸ್ವಲ್ಪ ದಪ್ಪಾಗೆ ಇರಲಿ ಇದು ಹಿಟ್ಟು. ಯಾಕಂದ್ರೆ ನಾವು ಈಗ ಬಜ್ಜಿ ಮಾಡತ್ತೇವಲ್ಲ, ಹಾಗಾಗಿ ಒಂದು ಸ್ವಲ್ಪ ಗಟ್ಟಿ ಇದ್ರನ ಚಲೋ ರೀ, ಎಣ್ಣೆ ಹಿಡಿಯೋದಿಲ್ಲ ಅಂದ್ರೆ. ಈಗ ಇದನ್ನು ರುಬ್ಕೊಂಬಂದೇನಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಇದು ನಾನು ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ. ಈಗ ನಾನು ತೋರಿಸಿದ್ನಲ್ಲ, ಭಾಳ ದಪ್ಪನೂ ಇಲ್ಲ ಭಾಳ ನೀರಾಗೂ ಇಲ್ಲ, ಒಂದು ಮೀಡಿಯಮ್ ಒಳಗೆ ಐತಿ. ಈಗ ಇದಕ್ಕೆ ನಾನು ಕುದಿಸಿಟ್ಟಿದ್ದ ಆಲೂಗಡ್ಡೆ ತೊಗೊಂಡೆ 2, ಅದನ್ನು ಹಾಕೋತೇನೆ ನೋಡ್ರಿ. ಸೇಮ್ ಮೈಸೂರು ಬೋಂಡ ಟೇಸ್ಟ್ ಇದ್ದು ನೋಡ್ರಿ, ಅಷ್ಟು ರುಚಿಯಾಗಿದ್ವು. ಈಗ ಇದನ್ನು ನೀರದು ಏನು ಹಾಕ್ಕೊಳ್ಳಾರ್ದ ರುಬ್ಕೊಂಬರ್ತೀನಿ ನೋಡ್ರಿ ನಾನು ಆಲೂಗಡ್ಡಿನ. ಅಕ್ಕಿ ರುಬ್ಬಿದ್ದು ಮೊದಲೇ ನೀರಾಗಿರ್ತೈತಿ, ಇದಕ್ಕೂ ನೀರು ಹಾಕ್ಬಿಟ್ರೆ ಭಾಳ ತೆಳ್ಳಗಾಗ್ಬಿಡ್ತೈತಿ ಹಿಟ್ಟು. ಹಾಗಾಗಿ ನಾನು ಇದನ್ನು ನೀರು ಹಾಕ್ಲಾರ್ದು ಈ ರೀತಿ ರುಬ್ಕೊಂಡು ಈಗ ಅಕ್ಕಿ ರುಬ್ಬಿಟ್ಟಿದ್ವಲ್ಲ ಹಿಟ್ಟು ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ ಆಲೂಗಡ್ಡೆ ಎಲ್ಲ ರುಬ್ಬಿದ್ದು. ಈಗ ಇದನ್ನು ಎರಡೂ ಕೂಡ ಈ ರೀತಿ ಕೈಯಲ್ಲೇ ಕಲಿಸ್ಕೋಬೇಕ್ರಿ. ನಾವು ಉಡಿತೇವಲ್ಲ, ಉಡ್ದಂಗೆ ಮಾಡ್ಕೋಬೇಕು ನೋಡ್ರಿ. ಉಡಿಯೋದಂದ್ರೆ ಈ ರೀತಿ ಜೋರಾಗಿ ಕಲಿಸ್ಬೇಕ್ರಿ. ನಾವು ವಡಿ ಹಿಟ್ಟದು ಕಲಿಸ್ತೇವಲ್ಲ ಸೇಮ್ ಆ ರೀತಿ. ನಮಗೆ ಅಕ್ಕಿ ಹಿಟ್ಟು ಅದು ಅಕ್ಕಿ ರುಬ್ಕೊಂಬಂದೆಲ್ಲ ಆ ಹಿಟ್ಟು ಮತ್ತು ಆಲೂಗಡ್ಡೆ ಬೇರೆ ಬೇರೆ ಕಾಣಿಸ್ಬಾರ್ದು, ಎಲ್ಲ ಎರಡೂ ಕೂಡ ಒಂದು ಥರ ಕಾಣಿಸ್ಬೇಕು. ನಾವೀಗ ಇದು ಹಿಟ್ಟು ಹೆಂಗೆ ಕಾಣತೈತಿ ಹೇಳ್ರಿ, ಉದ್ದಿನಬೇಳೆ ರುಬ್ಬಿದಂಗೆ ಕಾಣತೈತ್ರಿ ಹಿಟ್ಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, ಆಮೇಲೆ ತಿನ್ನೋ ಸೋಡಾ, ನಾವು ಇಡ್ಲಿ ದೋಸೆಗೆಲ್ಲ ಹಾಕ್ತೇವಲ್ಲ ಅದು, ಮತ್ತು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಹಾಕ್ಕೊಂಡೇನಿ ಸಣ್ಣಗೆ ಹೆಚ್ಚಿ, ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಇಷ್ಟನ್ನು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡೇನಿ ನೋಡ್ರಿ. ಆಮೇಲೆ ಉಳ್ಳಾಗಡ್ಡಿ 1 ಹಾಕ್ಕೊಂಡೇನಿ ನೋಡ್ರಿ ಸಣ್ಣಗೆ ಹೆಚ್ಕೊಂಡು. ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಬಾಯಿ ಒಳಗೆ ಟೇಸ್ಟ್ ಚಲೋ ಕೊಡ್ತೈತ್ರಿ ಉಳ್ಳಾಗಡ್ಡಿದು. ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ, ಕೈ ಬಿಡ್ಲಾರ್ದಂಗೆ ಒಂದು ಸ್ವಲ್ಪನೂ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು 2 ನಿಮಿಷ ತನಕ ಆದರೂ ಕಲಿಸ್ಕೊಂತಿರ್ಬೇಕು, ಅಂದ್ರೆ ಉಪ್ಪು ಸೋಡಾ ಎಲ್ಲ ಮಿಕ್ಸ್ ಆಗ್ತೈತಿ. ಈಗ ನೋಡ್ರಿ ನಾ ತೋರ್ಸಾತೆಲ್ಲ ಬಿಟ್ಟು ಬಜ್ಜಿಗಳ್ನ ಈ ರೀತಿ ಬಿಡ್ಬೇಕ್ರಿ. ಸಣ್ಣವಾಗಿಬಿಟ್ರೆ ಅವು ಈ ರೀತಿ ಪುರಿ ಗತೆ ಉಬ್ತಾವೆ ನೋಡ್ರಿ ಬಜ್ಜಿ. ನೋಡ್ರಿ ಉಬ್ಬಿ ಬರತ್ತಾವಲ್ಲ, ನೀವು ನೋಡ್ಬೋದು. ನಾ ಎಷ್ಟು ಸಣ್ಣ ಬಿಡ್ತೇನೆ, ಎಲ್ಲ ಮ್ಯಾಲೆ ಎಣ್ಣೆ ಮೇಲೆ ಬರತ್ತಾವ ನೋಡ್ರಿ ಉಬ್ಬಿ. ಇದೇ ತನಕ ಒಂದಿಷ್ಟು ಬಜ್ಜಿ ಬಿಟ್ಕೊಂಡೆ ನೋಡ್ರಿ ನನಗೆ. ಆ ಬಜ್ಜಿ ಬಿಡಬೇಕಾರೆ ಫಸ್ಟ್ ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಂಡಿದ್ದೆ. ಈಗ ಮೀಡಿಯಮ್ ಎಲ್ಲ ಬಿಟ್ಟ ಮ್ಯಾಗ ಮೀಡಿಯಮ್ ಆಗಿ ಇಟ್ಕೊಂಡು ಒಳಗೆಲ್ಲ ಬೇಯ್ಕೊಂಡು ಬರಬೇಕಲ್ರಿ, ಹಾಗಾಗಿ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಇವನ್ನ ಕರ್ಕೋಬೇಕಾಗ್ತೈತೆ ಬಜ್ಜಿನ. ಆ ಕಡೆ ಈ ಕಡೆ ಒಂದು 2 ನಿಮಿಷ ಕರ್ಕೊಂಡು ತಕೊಂಬಿಡೋಣ್ರಿ. ಆಲೂಗಡ್ಡೆ ಅಕ್ಕಿ ರೇಷನ್ ಅಕ್ಕಿಲೇ ನಾವಿವತ್ತು ಇಷ್ಟು ಸೂಪರಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ಯಾವುದಾದ್ರೂ ಯಾವಾಗಾದರೂ ಮಾಡ್ಕೋಬೋದು ನೀವು. ಭಾಳ ಬೆಸ್ಟ್ ಇರ್ತಾವೆ. ಸಂಜೆ ಮುಂದೆ ಮಕ್ಕಳು ಬರೋ ಟೈಮಿಗೆ ಈ ರೀತಿ ಮಾಡಿಕೊಡ್ರಿ. ಮಕ್ಕಳು ಹೊರಗಿಂದ ಇಷ್ಟಪಡೋದು ಕಡಿಮೆ ಮಾಡ್ತಾರೆ, ಮನೆಯೊಳಗೆ ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿರಿ ಎಷ್ಟು ಪಟಾಫಟ ಅಂತ ಆಗ್ತಾವೆ, ಮಸ್ತಾಗಿದ್ದು ಸೂಪರಾಗಿದ್ದು. ಇದೇ ಥರ ಇನ್ನೊಂದು ಬ್ಯಾಚ್ ಬಿಟ್ಕೋತೇನೆ ನೋಡ್ರಿ. 1 ಕಪ್ ಅಕ್ಕಿ ರೇಷನ್ ಒಳಗೆ ಎಷ್ಟೊಂದು ಬಜ್ಜಿ ಆಗಿದ್ದು ನೋಡ್ರಿ. ಮಸ್ತಾಗ್ಯಾವಲ್ಲ, ಸೂಪರಾಗ್ಯಾವ. ಎಲ್ಲ ಒಂದು ಸೈಜ್ ಗತಿನ ಆಗ್ಯಾವ. ಈಟೀಟ ಸಣ್ಣ ಬಿಟ್ಟರೆ ಇಷ್ಟು ದೊಡ್ಡದು ಆಗ್ತಾವೆ. ಈಗ ಇದಕ್ಕೆ ನೆಂಚ್ಕೊಳಕಂತೇಳಿ ಉಳ್ಳಾಗಡ್ಡಿ ತೊಗೊಂಡೆ ನೋಡ್ರಿ. ಮಸ್ತಾಗ್ಯಾವ ಉಳ್ಳಾಗಡ್ಡಿ. ಈ ಬಜ್ಜಿ ಕೂಡ ತಿಂದುಬಿಟ್ರೆ ಆಹಾ ಮಸ್ತ್. ಒಂದು ಬಿಸಿ ಟೀ ಕಾಫಿ ಇದು ಬಿಟ್ರೆ ಮಳೆಗಾಲಕ್ಕೆ ಏನು ಬೇಡ ಅನ್ನಿಸ್ಬಿಡ್ತೈತೆ ನೋಡ್ರಿ ತಿನ್ನೋದು.
ಅಷ್ಟು ಸೂಪರ್ ಆಗ್ಯದಾವು. ಒಳಗೆಲ್ಲ ಎಷ್ಟು ಚಲೋ ಬೆಂದಾವ ನೋಡ್ರಿ, ಪೂರ್ತಿ ಬೆಂದಾವ. ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಳ್ಳಾರ್ದ ಮೀಡಿಯಮ್ ಒಳಗೆ ಇಟ್ಕೊಂಡು ಇವನ್ನ ಕರ್ಕೊಂಡ್ಬಿಟ್ರೆ ಸೂಪರ್ ಆಗಿರ್ತಾವೆ. ಒಳಗೂ ಚಲೋ ಇರ್ತಾವೆ, ಮ್ಯಾಗನು ಕ್ರಿಸ್ಪಿ ಆಗಿರ್ತಾವೆ. ಆಲೂಗಡ್ಡೆ ಹಾಕೋದ್ರಿಂದ ಸಾಫ್ಟ್ ಹಾಕವು, ಮ್ಯಾಗ ಅಕ್ಕಿ ಇರೋದ್ರಿಂದ ಕರುಮ್ ಅಂತಾವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.